ಸಂಪುಟ ಚರ್ಚೆ ವಿಸ್ತರಣೆ ಬಗ್ಗೆ ಆಗ್ತಾ ಇರೋದಂತೂ ನಿಜ. ಅದು ಈ ಬಾರಿ ಕೂಡ, ಕಳೆದ ಬಾರಿ ಕೂಡ ನಾನು ಆಕಾಂಕ್ಷಿಯಾಗಿದ್ದೆ, ಈ ಬಾರಿ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಅನ್ನುವಂಥದ್ದು ಬೆಂಗಳೂರು ಬಿಟ್ಟರೆ ಎರಡನೇ ದೊಡ್ಡ ಮಹಾನಗರ ಮತ್ತು ಭಾಳ ಪ್ರಮುಖ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆಯುವಂಥ ಭಾಳ ಪ್ರಮುಖವಾದಂಥ ಈ ಒಂದು ಕೇಂದ್ರ. ಆ ನಿಟ್ಟಿನಲ್ಲಿ ನಾನು ಈ ಭಾಗದಲ್ಲಿ ಸತತವಾಗಿ 3 ಬಾರಿ ಆಯ್ಕೆಯಾಗಿದ್ದೀನಿ ಮತ್ತು ಪ್ರತಿ ಬಾರಿ ಕೂಡ ಸುಮಾರು 10,000ಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಬಂದಿದ್ದೀನಿ. ಮತ್ತು ಗೆಲ್ಲೋದು ಅಂತಂದರೆ ನಾನು ಈ ಭಾಗದಲ್ಲಿ ಪ್ರಾಮಾಣಿಕವಾದಂಥ ಏನು ಜನರ ಸೇವೆ ಮಾಡುವಂಥದ್ದು, ಈ ಭಾಗದ ಅಭಿವೃದ್ಧಿ ಕೆಲಸ ಮಾಡೋದ್ರ ಮೂಲಕ ಜನರು ನನಗೆ ಗುರುತಿಸಿದ್ದಾರೆ. ಬಹುಶಃ ಅದಕ್ಕಾಗಿ ನನಗೆ ಈ ಥರದ ಆಶೀರ್ವಾದ ಮಾಡಿ ಈ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ 3 ಬಾರಿ ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟರೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಜನರ ಒಂದು ಅಭಿಪ್ರಾಯ ಕೂಡ ಬಹಳಷ್ಟು, ನನ್ನ ವಿಶೇಷವಾಗಿ ಮುಂಬೈ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಬಹುಶಃ ಮಾದರಿಯಾದಂಥ ಕೆಲಸ ಮಾಡ್ತಾಯಿದ್ರಿ, ಇದರಿಂದ ಬಹುಶಃ ನಮ್ಮ ಭಾಗಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಬೇಡಿಕೆಯಾಗಿದೆ. ವಿಶೇಷವಾಗಿ ದಲಿತರ ಒಂದು ಬೇಡಿಕೆ ಕೂಡ ಇದೆ. ಯಾಕಂದರೆ ಈ ಮುಂಬೈ ಕರ್ನಾಟಕದಲ್ಲಿ ಶಂಕರಾನಂದ್ ಅವರು ಕೇಂದ್ರ ಸಚಿವರಾದಂಥ ಶಂಕರಾನಂದ್ ಅವರು ಮಾಜಿ ಕೇಂದ್ರ ಸಚಿವರಾದ ಅವರು ಆದಮೇಲೆ ಅವರ ಚಿರಂಜೀವಿಯವರ ತರುವಾಯ ಯಾರಿಗೂ ಕೂಡ ಈ ಅವಕಾಶ ಈ ಭಾಗಕ್ಕೆ ದೊರಕಿಲ್ಲ. ಖಂಡಿತವಾಗಿ ಕೂಡ ಅದಕ್ಕೆ ನಾನು ಈ ಬಾರಿ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರುಗಳಿಗೆ, ನಮ್ಮ CM, ಡೆಪ್ಟಿ CM ಮತ್ತು ಹೈಕಮಾಂಡಿಗೂ ಕೂಡ ಮನವಿ ಮಾಡಿಕೊಳ್ತೀನಿ, ಹೋಗ್ಬಿಟ್ಟು ಇದು ಕೊಡೋದ್ರಿಂದ ಬಹುಶಃ ಈ ಭಾಗದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಭಾಳ ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ, ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಖಂಡಿತವಾಗಿ ಕೂಡ ಆ ನಿಟ್ಟಿನಲ್ಲಿ ನಾನು ಈ ಬಾರಿ ಪಕ್ಷಕ್ಕೆ ಸ್ವಲ್ಪ ವಿನಂತಿ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಕೇಳ್ಕೊಳ್ತೀನಿ. ಅಲ್ಲ, ನಾನು ಇನ್ನೂ ಭೇಟಿ ಮಾಡಿಲ್ಲ. ಈಗ ಆ ಆ್ಯಕ್ಟಿವಿಟೀಸ್ ಎಲ್ಲ ಈಗ ನಡೀತಾ ಇದೆ. ಖಂಡಿತವಾಗಿ ಕೂಡ ನಾನು ಇಷ್ಟರಲ್ಲೇ ಬೆಂಗಳೂರು ತೆರಳ್ತಾ ಇದ್ದೀನಿ. ನಾನೆಲ್ಲ ಮುಖಂಡರನ್ನು ಕೇಳ್ಕೊಳ್ತೀನಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ. ಬಹಳ ಜನರ ನಮ್ಮ ಮುಖಂಡರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ ನಿನಗೆ ಸಿಗಬೇಕು ಅನ್ನುವಂಥದ್ದು ಅವರ ಕೂಡ ಭಾಳಷ್ಟು ಜನರು ಕೂಡ ನನ್ನ ಜೊತೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ನಿಂದಾಗ್ತದೆ, ತೊಂದರೆ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಕೂಡ ಈ ಬಾರಿ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ನಂಬಿಕೆ ಇಟ್ಟಿದ್ದೀನಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡ್ತೀನಿ. ಸಾಧ್ಯ ಆದ ಮಟ್ಟಿಗೆ ಯಾರ್ಯಾರು ಮುಖಂಡರು ನಮ್ಗೆ ಸಿಗ್ತಾರೆ ಎಲ್ಲ ಮುಖಂಡರನ್ನು ನಾನು ಭೇಟಿ ಮಾಡ್ತೀನಿ. ಡೆಲ್ಲಿಗೂ ಹೋಗ್ತಾ ಇದ್ದೀನಿ, ಡೆಲ್ಲಿಯಲ್ಲೂ ಮೀಟ್ ಮಾಡ್ತೀನಿ. ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ದವ್ರು ಅವ್ರಿಗೂ ಮುಖಂಡರುಗಳಿದ್ದಾರೆ, ಅವ್ರಿಗೂ ಮಾತಾಡ್ತೀನಿ. ಹಾಗೂ ನವಂಬರ್ ಡಿಸೆಂಬರ್ನಲ್ಲಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ. ನೋಡೋಣ, ಅದು ಅಂತಿಮವಾಗಿ ನಾವು ಯಾವಾಗ ಅಂಥೇಳಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಹೈಕಮಾಂಡ್ ನಿರ್ಧಾರದ ಮೇಲೆ ನಾವೆಲ್ಲ ಅವರ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗ್ತೀವಿ. ಪಕ್ಷದಲ್ಲಿ ಅಬ್ಬಯ್ಯ ಅಂದ್ರೆ ಸಾಫ್ಟ್ ಕಾರ್ನರು, ಅಷ್ಟು ಸ್ಟ್ರಾಂಗ್ ಆಗಿ ಫೈಟ್ ಮಾಡಲ್ಲ ಮಂತ್ರಿ ಸ್ಥಾನಕ್ಕೆ ಅಂತ. ಈಗಲೂ ಹಾಗೆ ಸಾಫ್ಟ್ ಆಗಿ ಕೇಳ್ತೀವೋ ಅಥವಾ ಏನು ಹಕ್ಕಿನಲ್ಲಿ ಕೇಳ್ತೀವಿ? ಈಗ ಪಕ್ಷದಲ್ಲಿ ಏನು ಭಾಳ ಜೋರಾಗಿ ಕೇಳೋದು ಅನ್ನುವಂಥದ್ದು ಏನಿರೋದಿಲ್ಲ. ನಮ್ಮ ವಿನಂತಿ, ನಮ್ಮ ಬೇಡಿಕೆ ಮತ್ತು ನಾನು ಮಾಡಿದಂಥ ಕೆಲಸಗಳನ್ನು ಅವ್ರು ಮುಂದಿಡಬೇಕು. ಅದರ ಮೇಲೆ ಪಕ್ಷ ಗುರುತಿಸ್ಕೊಡ್ತದೆ. ನಾವು ಹೋಗಿ ಗಲಾಟೆ ಮಾಡಿ ತೊಗೊಳ್ಳೋವಂಥ ಪ್ರವೃತ್ತಿ ನಮ್ಮದಿಲ್ಲ, ಅದು ಆಗೋದಿಲ್ಲ. ಖಂಡಿತವಾಗಿ ಕೂಡ ನ್ಯಾಯಯುತವಾದಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಅವರು ಕೂಡ ಪರಿಗಣಿಸ್ತಾರೆ. ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಈ ಭಾಗಕ್ಕೆ ಈ ಸರಿ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ಯಾಕಂದರೆ ಪ್ರತಿ ಬಾರಿ ಕೂಡ ಎಲ್ಲ ಒಂದು ಕಡೆ ಈ ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಮೇಲಿಂದ ಮೇಲೆ ಬಹಳಷ್ಟು ಕೆಲವು ವಿಚಾರದಲ್ಲಿ, ಪ್ರತಿ ವಿಚಾರದಲ್ಲಿ ಕೂಡ ಅನ್ಯಾಯ ಆಗುವಂಥದ್ದು ಸರ್ವೇ ಸಾಮಾನ್ಯ, ಆ ಪಕ್ಷಗಳಿದ್ದರೂ ಕೂಡ. ಅದಕ್ಕೆ ಈ ಭಾಗದಲ್ಲಿ ಕೂಡ ನಮಗೆ ಶಕ್ತಿ ಕೊಡಲೇಬೇಕು ಅನ್ನುವಂಥದ್ದು ಈ ಭಾಗದ ಜನರ ಕೂಗಿದೆ. ಜೊತೆಗೆ ನಮ್ಮ ಬೇಡಿಕೆ ಕೂಡ ಇದೆ. ಖಂಡಿತವಾಗಿ ಕೂಡ ನಾವು ಅದನ್ನು ಈ ಬಾರಿ ಕೇಳ್ಕೊಳ್ತೀವಿ. ಈಗ ಇನ್ನೊಂದು ಮಾತು ಕೇಳಬೇಕು, ಏನು ಹಿರಿಯ ಸಚಿವರಿದ್ದಾರಲ್ಲ ಅವರು ರಾಜೀನಾಮೆ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಚರ್ಚೆಗಳು ಬಹಳಷ್ಟು ಆಗ್ತದೆ. ತಾವು ಈ ಮಾತಿಗೆ ಸಮ್ಮತಿ ವ್ಯಕ್ತಪಡಿಸಿ
ಅಲ್ಲ, ಈಗ ಅದರಲ್ಲಿ ಹೊಸ ಮುಖಗಳು ಯಂಗ್ಸ್ಟರ್ಸ್ಗೂ ಬೇಕು, ಜೊತೆಗೆ ನುರಿತ ಮತ್ತು ರಾಜಕೀಯ ಮುತ್ಸದ್ದಿಗಳಿರುವಂಥ ಕೆಲವು ನಾಯಕರುಗಳು ಕೂಡ ಬೇಕು. ಇಬ್ಬರೂ ಬ್ಯಾಲೆನ್ಸ್ ಆಗಿ ಮಾಡಬೇಕಾಗ್ತದೆ. ಬರೀ ಯುವಕರನ್ನ ಕಟ್ಕೊಂಡು ರಾಜ್ಯ ಆಡಳಿತ ಆಗಲಿಕ್ಕಾಗಲ್ಲ, ಬರೀ ಸೀನಿಯರ್ ಅಂತೇಳಿ ಸೀನಿಯಾರಿಟಿ ಅವ್ರನ್ನೇ ಇಟ್ಕೊಂಡು ರಾಜ್ಯ ಆಡಳಿತ ಮಾಡಲಿಕ್ಕಾಗೋದಿಲ್ಲ. ಎರಡೂ ಕಾಂಬಿನೇಷನಲ್ಲಿ ಹೋಗಬೇಕಾಗ್ತದೆ. ಅಂತಿಮ ತೀರ್ಮಾನ ಅದು ಹೈಕಮಾಂಡ್ದು. ಅವ್ರಿಗೆಲ್ಲನೂ ಮಾಹಿತಿ ಇದೆ, ಎಲ್ಲರ ಪ್ರೋಗ್ರೆಸ್ ರಿಪೋರ್ಟು ಇರ್ತದೆ. ಅದರ ಮೇಲೆ ಅಂತಿಮವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ಸಂಪುಟ ಪುನರ್ರಚನೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಅದು ಯಾವುದೂ ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲಿ ಕೂಡ ವ್ಯಕ್ತಪಡಿಸಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದು ನಮಗಿದ್ದಂಥ ಮಾಹಿತಿ. गुडमाल क्रिएशन होलसेल एंड रिटेल इन A to Z लेडीज वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, अपोजिट दत्तात्रेय टेम्पल, तुर्गिस बेल, हुगली। फॉर मोर इन्फॉर्मेशन कॉन्टैक्ट जावेद गुडमाल। नंबर है 9880774942।